ಒಳ್ಳೆಯ ಕುರುಬನ ಧ್ವನಿ ಕೇಳಿದರೆ. ಪ್ರೇಯಿಂಗ್ ಜಾನ್ ಹೈಡ್. ಅಧ್ಯಾಯ 6. ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ. ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಯೆಹೋವನ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ. ಪಂಜಾಬ್ ಸಭೆಯ 1908 ವರ್ಷದ ಅಂತ್ಯದ ಕೂಟಕ್ಕಾಗಿ ಭರದಿಂದ ಸಿದ್ಧತೆಗಳು ನಡೆಯುತ್ತಿದ್ದವು. ಭಕ್ತರಾದ ಜಾನ್ ಹೈಡ್ ರವರು ಅನುದಿನವೂ ಆತ್ಮಗಳ ರಕ್ಷಣೆಗಾಗಿ ನಿಟ್ಟುಸಿರಿನಿಂದಲೂ ಏಕಾಗ್ರತೆಯಿಂದಲೂ ಪ್ರಾರ್ಥಿಸುತ್ತಿದ್ದರು, ಹೋರಾಡುತ್ತಿದ್ದರು. ನಾವು ಮೊದಲೇ ತಿಳಿಸಿದ ಹಾಗೆ ಅವರ ಪ್ರಾರ್ಥನೆಗಳು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಕ್ರಿಸ್ತ ಯೇಸುವಿನ ಸನ್ನಿಧಿಗೆ ಸೇರುತ್ತಿತ್ತು. ಆದುದರಿಂದ ಅವರ ಪ್ರಾರ್ಥನೆಗೆ ಜಯ ಸಿಗುತ್ತಿತ್ತು. ಏನೇ ಆದರೂ ಅವರ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಅತೃಪ್ತಿ ಇದ್ದೇ ಇರುತ್ತಿತ್ತು. ನಿಜ ರಕ್ಷಕನಾದ ಯೇಸುವನ್ನು ಅರಿಯದೆಯೂ ತಿಳಿದು ಸಹ ಆತನನ್ನು ಅಂಗೀಕರಿಸಿಕೊಳ್ಳದೆಯೂ ದಾರಿ ತಪ್ಪಿ ಲೋಕದ ಮಾಯೆಯಲ್ಲಿ ಸಿಲುಕಿಕೊಂಡು ದಿಕ್ಕು ಕಾಣದೆ ತಿರುಗಾಡುತ್ತಿರುವ ಮಕ್ಕಳ ಮಾರ್ಪಾಟಿಗಾಗಿ ಪಾಪ ಕ್ಷಮಾಪಣೆ ಕ್ರಿಸ್ತನೆಂಬ ಒಳ್ಳೆ ಕುರುಬನ ಮಂದೆಯಲ್ಲಿ ಬಂದು ಸೇರದೆ ಇರುವಂಥವರಿಗಾಗಿ ತಮ್ಮ ಜೀವನದ ಎಲ್ಲ ಸಮಯಗಳನ್ನು ಇದಕ್ಕಾಗಿ ಸವೆಸಲು ಸೇವೆಯ ಭಾರವನ್ನು ಹೊತ್ತುಕೊಂಡರು. ಈ ಪವಿತ್ರವಾದ ಸೇವೆಯಲ್ಲಿ ತಾನು ಬಹಳ ಹಿಂದುಳಿದಿರುವೆನೆಂದು ತಿಳಿದು ಒಂದು ಕೊರತೆಯು ಅವರನ್ನು ಕಾಡುತ್ತಲೇ ಇತ್ತು. ಇನ್ನು ಅಧಿಕವಾದ ಭಾರದಿಂದಲೂ ಮನೋವೇದನೆಯಿಂದಲೂ ಪ್ರಾರ್ಥಿಸಲು ಪ್ರಾರಂಭಿಸಿದರು. ತಮ್ಮನ್ನು ತಾವೇ ಪರಿಶೋಧಿಸಿಕೊಂಡು ತನ್ನಲ್ಲಿ ಪ್ರೀತಿಯು, ಮಕ್ಕಳ ಮೇಲಿನ ಆತ್ಮಭಾರವು, ದಾಹವು ಇನ್ನೂ ಪಕ್ವವಾಗಬೇಕು ಎಂಬ ಜ್ಞಾನದೊಂದಿಗೆ ದೇವ ಸನ್ನಿಧಾನದಲ್ಲಿ ಏಕಾಗ್ರತೆಯಿಂದಲೂ ಕಣ್ಣೀರಿನಿಂದಲೂ ಸಮರ್ಪಿಸಿಕೊಳ್ಳುತ್ತಿದ್ದರು. ದೇವರೇ, ದಿನಕ್ಕೊಂದು ಆತ್ಮವನ್ನಾದರೂ ಆದಾಯ ಮಾಡಲು ಕೃಪೆ ಕೊಡು ಎಂದು ದೇವರನ್ನು ಅಂಗಲಾಚುತ್ತಿದ್ದರು. ಆತ್ಮ ಆದಾಯವೆನ್ನುವುದು ಒಬ್ಬನು ಕ್ರಿಸ್ತನ ಬಗ್ಗೆಯೂ ಆತನು ಕೊಡುವ ರಕ್ಷಣೆಯ ಬಗ್ಗೆಯೂ ಕೇಳಿ ತಿಳಿದುಕೊಳ್ಳುವುದು ಮಾತ್ರವಲ್ಲ, ಸಂಪೂರ್ಣವಾಗಿ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಪಾಪ ಕ್ಷಮಾಪಣೆಯನ್ನು ಹೊಂದಿ ಪಾಪದಿಂದ ಬಿಡುಗಡೆ ಹೊಂದುವುದು. ಅವನು ಬಹಿರಂಗವಾಗಿ ಕ್ರಿಸ್ತನನ್ನು ಕುರಿತು ಸಾಕ್ಷಿ ಹೇಳಿ ದೀಕ್ಷಾಸ್ನಾನ ಹೊಂದಿಕೊಂಡರೆ ಬಿಡುಗಡೆಯ ಪರಿಪೂರ್ಣತೆಯಾಗುತ್ತದೆ. ಈ ಅನುಭವವನ್ನು ಹೊಂದದೆ ಒಂದು ಆತ್ಮವನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡಿದ್ದೇನೆ ಎನ್ನುವುದು ತಪ್ಪಾಗುತ್ತದೆ. ಇದನ್ನು ನಿಶ್ಚಯವಾಗಿ ತಿಳಿದಿದ್ದ ಜಾನ್ ಹೈಡ್ ರವರು ತನ್ನ ಸೇವೆಯಲ್ಲಿ ಮಕ್ಕಳ ಪರಿಪೂರ್ಣತೆಯ ಸೇವೆಯನ್ನು ಮಾಡಲು ತಂದೆಯಾದ ದೇವರನ್ನು ಎಡೆಬಿಡದೆ ಪ್ರಾರ್ಥಿಸುತ್ತಿದ್ದರು. ದೇವರೇ, ದಿನಕ್ಕೆ ಒಂದು ಆತ್ಮವನ್ನಾದರೂ ನಾನು ನಿನ್ನ ಬಳಿಗೆ ತರಲು ನೀನು ನನಗೆ ಕೃಪೆಯನ್ನು ಅನುಗ್ರಹಿಸಲೇಬೇಕು ಎಂದು ಬಲವಂತ ಮಾಡಿ ಪ್ರಾರ್ಥಿಸುವುದುಂಟು. ದೇವರು ಹಾಗೆಯೇ ಮಾಡುತ್ತಾನೆ ಎಂಬ ನಿಶ್ಚಯವನ್ನು ಅವರು ತಿಳಿದಿದ್ದರು. ತಕ್ಷಣವೇ ಅನೇಕ ತಿಂಗಳುಗಳಿಂದಲೂ ಅವರಲ್ಲಿದ್ದ ಸೋಲುವಿಕೆಯೂ ಮನೋವೇದನೆಯು ಅವರನ್ನು ಬಿಟ್ಟು ಹೋಯಿತು. ಅವರ ಹೃದಯದಲ್ಲಿ ವಿವರಿಸಲಾಗದ ಸಮಾಧಾನ ಉಂಟಾಯಿತು. ಉತ್ಸಾಹಿತರಾದರು. ಅವರು ಆಪ್ತ ಸ್ನೇಹಿತರು, ಜೊತೆ ಸೇವಕರು, ಸಭೆಯ ಮಕ್ಕಳು ಅವರಲ್ಲಿ ಒಂದು ಹೊಸ ಜೀವವನ್ನು, ಮುಖದಲ್ಲಿ ಹೊಸ ಕಳೆಯನ್ನು, ಅವರು ದೃಢಚಿತ್ತದಿಂದ ಸೇವೆ ಮಾಡುವುದನ್ನು ಕಂಡರು ಎಂದು ತಿಳಿಯುತ್ತವೆ. ಅವರು ದೃಢ ನಂಬಿಕೆಯಿಂದಲೂ ಉನ್ನತವಾದ ನಿರೀಕ್ಷೆಯಿಂದಲೂ ತನಗೆ ನೇಮಿಸಲ್ಪಟ್ಟ ಸ್ಥಳಗಳಿಗೆ ಹೋಗಿ ಸೇವೆಯಲ್ಲಿ ತೀವ್ರವಾಗಿ ತಮ್ಮನ್ನು ತೊಡಗಿಸಿಕೊಂಡರು. ನಮ್ಮ ದೇವರು ಸತ್ಯವಂತನು, ಜ್ಞಾನಿಯು, ಕೃಪೆಯುಳ್ಳವನು, ಶಕ್ತಿವಂತನು ಎಂದು ನಂಬಿದರು. ತನ್ನ ಚಿತ್ತಕ್ಕನುಸಾರವಾಗಿ ತನ್ನ ದಾಸನ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಆತ್ಮ ಆದಾಯದ ಬಗ್ಗೆ ಅವರಿಗಿದ್ದ ದಾಹವನ್ನು ತೀರಿಸಿ ತೃಪ್ತಿಪಡಿಸಿದ್ದಾನೆ ಎಂದು ಹರ್ಷಿಸಿದರು. ಆದಾಗ್ಯೂ ತನ್ನ ಸೇವಕನು ಕಠಿಣವಾಗಿಯೂ ತ್ಯಾಗದಿಂದಲೂ ಸೇವೆ ಮಾಡಬೇಕಾಗಿತ್ತು. ಅವರು ಪಟ್ಟಣಗಳಲ್ಲಿಯೂ ಗ್ರಾಮಗಳಲ್ಲಿಯೂ ತಿರುಗಿ ಮಕ್ಕಳ ಮಧ್ಯದಲ್ಲಿ, ಅವರ ಪರಿಸ್ಥಿತಿಗಳ ಮಧ್ಯದಲ್ಲಿ ಅವರನ್ನು ಸಂಧಿಸಿ ಸುವಾರ್ತೆಯನ್ನು ಸಾರುತ್ತಿದ್ದರು. ಸೇವೆಯಲ್ಲಿ ಅವರ ಶರೀರ ಬಲವೀನವಾಗುತ್ತಿತ್ತು, ಆರೋಗ್ಯವನ್ನು ಕಳೆದುಕೊಳ್ಳುತ್ತಿದ್ದರು. ಕೆಲವು ವೇಳೆಗಳಲ್ಲಿ ನಿಂದೆ, ಅಪಮಾನಗಳನ್ನು ಸಹಿಸಬೇಕಾಗುತ್ತಿತ್ತು. ಆದರೆ ಸೋತು ಹೋಗದೆ ಕ್ರಿಸ್ತನಿಗಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದರು. ಶಾರೀರಿಕ ಬಳಲಿಕೆಯ ಮಧ್ಯದಲ್ಲಿಯೂ ಉಪವಾಸ ಮಾಡಿ ಪ್ರಾರ್ಥಿಸುತ್ತಿದ್ದರು. ರಕ್ಷಕನನ್ನು ತಿಳಿಯದ ಮಕ್ಕಳ ಬಿಡುಗಡೆಗಾಗಿ ಬೇಡುವುದನ್ನು ಸ್ವಲ್ಪವೂ ಕಡಿಮೆ ಮಾಡುತ್ತಿರಲಿಲ್ಲ. ಶರೀರವು ಸೋತು ಹೋದರೂ
ಪ್ರಾರ್ಥನೆಗಳು, ವಿಜ್ಞಾಪನೆಗಳು ಅಧಿಕವಾಗಿದ್ದವು. ಕ್ರಿಸ್ತನ ಪರಿಶುದ್ಧ ರಕ್ತದಿಂದಲೇ ಮಾನವ ವರ್ಗಕ್ಕೆ ಬಿಡುಗಡೆಯು ಇನ್ಯಾವುದರಿಂದಲೂ ಸಿಕ್ಕಲಾರದು. ಒಬ್ಬನ ತ್ಯಾಗದಿಂದ ಹಲವರು ಒಳ್ಳೆಯದನ್ನು ಹೊಂದುತ್ತಾರೆ. ಒಂದು ಕಡೆ ತ್ಯಾಗ, ಭಾರ, ಕಷ್ಟ, ದುಃಖ, ಇನ್ನೊಂದು ಕಡೆ ಹಲವರ ರಕ್ಷಣೆ, ಸಂತೋಷ. ಇದೇ ದೇವರ ಉದ್ದೇಶ. ಮಕ್ಕಳ ಆತ್ಮಿಕ ಜೀವಿತಕ್ಕಾಗಿಯೂ ರಕ್ಷಣೆಗಾಗಿಯೂ ಭಕ್ತರಾದ ಜಾನ್ ಹೈಡ್ರವರು ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಮೇಲಿರುವ ಪ್ರೀತಿಯಿಂದಲೂ ಕೃತಜ್ಞತೆಯಿಂದಲೂ ಉತ್ತೇಜನ ಹೊಂದಿ ರಾತ್ರಿ ಹಗಲು ತಮ್ಮ ಶರೀರ ಸುಖವನ್ನು ಲೆಕ್ಕಿಸದೆ ದುಡಿದರು. ರಾತ್ರಿ ಭಯಂಕರವಾದ ಚಳಿ, ಹಗಲಿನ ಸುಡು ಬಿಸಿಲಿನಲ್ಲೂ ಲೆಕ್ಕಿಸಲಿಲ್ಲ. ಅನೇಕ ಮಕ್ಕಳನ್ನು ಕ್ರಿಸ್ತನ ಮಂದೆಯಲ್ಲಿ ಸೇರಿಸಿದರು. ಮಕ್ಕಳ ರಕ್ಷಣೆಗಾಗಿ ಅಂಗಲಾಚಿ ಬೇಡಿದರು. ಜಾನ್ ಹೈಡ್ರವರ ಹೃದಯದಲ್ಲಿ ಲೋಕವು ಕೊಡಲಾರದ ಸಂತೋಷ ತುಂಬಿ ತುಳುಕುತ್ತಿತ್ತು. ಒಳ್ಳೆ ಕುರುಬನಾದ ಕ್ರಿಸ್ತನ ನಾಮ ಮಹಿಮೆ ಹೊಂದಿತು. ಆ ವರ್ಷದ ಅಂತ್ಯದಲ್ಲಿ 400 ಮಂದಿ ಪಾಪದ ಹರಿಕೆ ಮಾಡಿದರು, ರಕ್ಷಣೆಯ ಅನುಭವಕ್ಕೆ ಬಂದರು, ಕ್ರಿಸ್ತನ ಮಂದೆಯಾದ ಸಭೆಗೆ ಸೇರಿಸಲ್ಪಟ್ಟರು. ಈ ಸಾಧನೆಯು ಮಹತ್ತಾದದ್ದು. ಆದರೆ ಭಕ್ತರಾದ ಜಾನ್ ಹೈಡ್ರವರು ಇಷ್ಟಕ್ಕೆ ತೃಪ್ತಿಪಟ್ಟುಕೊಂಡರೇ? ಇಲ್ಲ, ಇಲ್ಲವೇ ಇಲ್ಲ. ಬೆಳೆ ಬಹಳ, ಕೆಲಸದವರು ಸ್ವಲ್ಪ ಎಂಬ ಸತ್ಯವಾಕ್ಯವು ಇನ್ನೂ ತಾನು ನೆರವೇರಿಸಬೇಕಾಗಿರುವ ಸೇವೆಯನ್ನು ನೆನಪಿಗೆ ತಂದರು. ಇದುವರೆಗೂ ನನ್ನ ಪರಮ ಯಜಮಾನನಿಗೆ ನಾನು ಮಾಡಿರುವ ಸೇವೆಯು ಅತ್ಯಲ್ಪವೇ ಎಂದು ಅವರು ನೆನೆಸಿದರು. ಇನ್ನೂ ಪ್ರೀತಿಯ ರಕ್ಷಕನಾದ ಯೇಸುವಿನ ರಕ್ಷಣೆಗೆ ಬಾರದಿರುವ ಲಕ್ಷಾಂತರ ಮಕ್ಕಳನ್ನು ಕುರಿತು ಅವರು ಮನಮರುಗಿದರು. ದೇವರಾದ ಯೇಸುಕ್ರಿಸ್ತನು ಕೂಡ ತನ್ನ ದಾಸನ ತ್ಯಾಗದಿಂದಲೂ ಕಷ್ಟಕರವಾದ ಸೇವೆಯಿಂದಲೂ ಸೆಳೆಯಲ್ಪಟ್ಟ ಆತ್ಮಗಳಿಂದಲೂ ತೃಪ್ತಿಪಟ್ಟುಕೊಳ್ಳದೆ ಇನ್ನೂ ಅಧಿಕವಾದ ಸೇವೆಯನ್ನು ನಿರೀಕ್ಷಿಸಿದನು ಎಂದು ಹೇಳುವುದು ಒಳ್ಳೆಯದು ಎನಿಸುತ್ತದೆ. ಒಳ್ಳೆ ಕುರುಬನಾದ ಯೇಸುಕ್ರಿಸ್ತನು ಒಂದೇ ಒಂದು ಕುರಿಮರಿಯೂ ಸಹ ಮಂದೆಯಿಂದ ಹೊರಗಿರುವುದನ್ನು ಇಷ್ಟಪಡುವುದಿಲ್ಲ. ಇದರ ಕುರಿತು ಆತನು ಮನೋವೇದನೆಯನ್ನು, ಶ್ರಮೆಯನ್ನು ಅನುಭವಿಸುತ್ತಿದ್ದನು. ಬೇರೆ ಕುರಿಗಳು ನನಗಿವೆ, ಅವುಗಳನ್ನು ನಾನು ಹುಡುಕಿ ತರಬೇಕು ಎಂದು ಕ್ರಿಸ್ತನ ಮಾತುಗಳು ಜಾನ್ ಹೈಡ್ರವರ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿದ್ದವು. ರಕ್ಷಕನಾದ ಯೇಸುಕ್ರಿಸ್ತನು ತನ್ನ ದಾಸನಾದ ಜಾನ್ ಹೈಡರನ್ನು, ಅವರ ಸೇವೆಯನ್ನು, ತ್ಯಾಗವನ್ನು ಆಶೀರ್ವದಿಸಿ ಬಲಪಡಿಸುತ್ತಾ ಬಂದನು. ಅನುದಿನವೂ ಮಕ್ಕಳು ರಕ್ಷಣೆ ಎಂಬ ಬೆಳಕಿನೆಡೆಗೆ ಸೇರಿ ಬರುತ್ತಿದ್ದರು. ದೇವರ ವಾಕ್ಯವು ದೃಢಪಟ್ಟಿತು. ಜಾನ್ ಹೈಡ್ರವರಿಗಾದರೂ ತೃಪ್ತಿಯಾಗದ ಆತ್ಮದಾಹವು ಎಡೆಬಿಡದೆ ಕಾಡುತ್ತಿತ್ತು. ಕ್ರಿಸ್ತನ ದಾಸರಿಗೆ ಆತನ ಸೇವೆಯಲ್ಲಿ ತೃಪ್ತಿಪಟ್ಟುಕೊಳ್ಳುವುದು ಸಾಧಾರಣ ಕಾರ್ಯವೆನಿಸಬಹುದು. ಆದರೂ ಅದು ಸರಿಯಲ್ಲ ಎಂಬುದನ್ನು ನಾವು ತಿಳಿದಿರಬೇಕು. ಈ ವಿಷಯದಲ್ಲಿ ಅವರ ಆಪ್ತ ಸ್ನೇಹಿತರು ಏನು ಹೇಳುತ್ತಾರೆಂಬುದನ್ನು ಕೇಳೋಣ. ನಾನು ಒಂದು ಸಾರಿ ಅವರು ನಡೆಸಿದ ಆತ್ಮಿಕ ಕೂಟಕ್ಕೆ ಹೋಗಿದ್ದೆನು. ಹೊಸದಾಗಿ ರಕ್ಷಕನಾದ ಯೇಸುಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ದೀಕ್ಷಾಸ್ನಾನ ಹೊಂದಿದ ಅನೇಕರು ಆ ಕೂಟಕ್ಕೆ ಬಂದಿದ್ದರು. ಜಾನ್ ಹೈಡ್ರವರು ಅವರಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಅಪ್ಪಿಕೊಂಡು ಅವರ ಮೇಲೆ ತನ್ನ ಕೈಗಳನ್ನಿಟ್ಟು ಪ್ರೀತಿಯಿಂದ ಆಶೀರ್ವದಿಸಿದರು. ಅವರೆಲ್ಲರೂ ಅವರಲ್ಲಿ ದೈವಿಕ ಪ್ರೀತಿಯನ್ನು ಕಂಡರು. ಜಾತಿ ಮತ ಭೇದಗಳಿಂದ ತುಂಬಿರುವ ಈ ಸಮುದಾಯದಲ್ಲಿ ಸೇವೆ ಮಾಡಿದ ಅವರು ಮೇಲ್ಜಾತಿ ಕೀಳ್ಜಾತಿ ಎಂದು ಭೇದ ಭಾವ ಮಾಡದೆ ಎಲ್ಲರನ್ನೂ ಒಂದೇ ಪ್ರೀತಿಯಿಂದ ನೋಡಿದರು. ಅವರೆಲ್ಲರನ್ನು ರಕ್ಷಕನಾದ ಯೇಸುಕ್ರಿಸ್ತನ ಮಕ್ಕಳನ್ನಾಗಿಯೂ ಆತನ ಮಂದೆಯಾದ ಸಭೆಯಲ್ಲಿಯೂ ಸೇರಿಸಿ ಒಂದೇ ಹಿಂಡಾಗಿ ಕಂಡರು. ಅವರು ತನ್ನ ಸೇವೆಯಲ್ಲಿ ಕಂಡ ಜಯದ ರಹಸ್ಯವೂ ಇದೆ. ಮಕ್ಕಳು ಒಬ್ಬೊಬ್ಬರ ಹೆಸರಿನಲ್ಲಿಯೂ ಯೇಸುಕ್ರಿಸ್ತನು ತೋರಿಸಿದ ಪ್ರೀತಿಯನ್ನು ಜಾನ್ ಹೈಡ್ರವರು ಅವರ ಜೀವಿತದಲ್ಲಿ ತೋರಿಸಿ ಕ್ರಿಸ್ತನ ಪ್ರೀತಿಯನ್ನು ಪ್ರತಿಫಲಿಸಿದರು. ಈ ಪ್ರೀತಿಯು ಅವರ ಸೇವೆಯಲ್ಲಿ ಜಯವನ್ನು ಹೊಂದಲು ಕಾರಣವಾಯಿತು. ಪಂಜಾಬಿನಲ್ಲಿ ಪ್ರಾರಂಭವಾದ ಈ ಸಭೆಯು ಮತ್ತೊಂದು ಹೊಸ ವರ್ಷದಲ್ಲಿ ಪ್ರವೇಶಿಸಿತು. ಜಾನ್ ಹೈಡ್ರವರು 1909ರಲ್ಲಿ ಇನ್ನೂ ಅಧಿಕವಾಗಿ ಮಕ್ಕಳನ್ನು ಯೇಸು ರಕ್ಷಕನಿಗಾಗಿ ಆದಾಯ ಮಾಡಬೇಕು ಎಂಬ ಲಕ್ಷ್ಯದೊಡನೆ ತೀವ್ರವಾಗಿ ಉಪವಾಸ ಪ್ರಾರ್ಥನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಯಾವಾಗಲೂ ತಮ್ಮ ಪರಿಶುದ್ಧವಾದ ಸೇವೆಯಲ್ಲಿಯೂ ಸಾಧನೆಯಲ್ಲಿಯೂ ತೃಪ್ತಿ ಹೊಂದದ ಅವರು ಮುಂಬರುವ ದಿನಗಳಲ್ಲಿ ರಕ್ಷಕನಾದ ಯೇಸುವು ತನ್ನನ್ನು ಆತನ ನಾಮಮಹಿಮೆಗಾಗಿ
ಶಕ್ತಿಯುತವಾಗಿ ಉಪಯೋಗಿಸಿ ಮಕ್ಕಳನ್ನು ರಕ್ಷಣೆ ಎಂಬ ಆಶ್ಚರ್ಯವಾದ ಬೆಳಕಿನೊಳಗೆ, ನಿತ್ಯವಾದ ಬೆಳಕಿನ ರಾಜ್ಯದೊಳಗೆ ಪ್ರವೇಶಿಸಲು ಕೃಪೆ ತೋರಿಸುವ ಹಾಗೆ ದೈವ ಸನ್ನಿಧಾನದಲ್ಲಿ ಅಂಗಲಾಚಿ ಬೇಡಿಕೊಂಡರು. ನಮ್ಮ ಪರಮ ತಂದೆಯೊಂದಿಗೆ ಸಂಚರಿಸಿ ಆತ್ಮದಲ್ಲಿ ದೇವರೊಂದಿಗೆ ಮುಖಾಮುಖಿಯಾಗಿ ದರ್ಶಿಸಿದ ಅನುಭವವನ್ನು ಹೊಂದಿದ ಅವರು ಈ ದಿನಗಳಲ್ಲಿ ದೇವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಲು ಆಶೆಪಟ್ಟರು. ಹೊಸ ವರ್ಷ 1909ರಲ್ಲಿ ತಾನು ದಿನವೊಂದಕ್ಕೆ ಇಬ್ಬರನ್ನಾದರೂ ಪಶ್ಚಾತ್ತಾಪ ಪಡುವಂತೆ ಪ್ರೇರಿಸಿ ಪಾಪ ಕ್ಷಮಾಪಣೆಯನ್ನು ಹೊಂದಿ ರಕ್ಷಣೆ ಎಂಬ ದಿವ್ಯವಾದ ಅನುಭವಕ್ಕೆ ತನ್ನನ್ನು ಕರುಣಿಸಬೇಕೆಂದು ಅನುದಿನವೂ ದೇವರ ಸನ್ನಿಧಿಯಲ್ಲಿ ನಿಟ್ಟುಸಿರಿನೊಂದಿಗೆ ಪ್ರಾರ್ಥಿಸಿ ತಮ್ಮ ಹೃದಯದ ದಾಹವನ್ನು ಪ್ರಕಟಿಸಿಕೊಳ್ಳುತ್ತಿದ್ದರು. ಈ ವರ್ಷದ ಸಭೆಯ ಕೂಟವು ಪರಿಶುದ್ಧಾತ್ಮನಿಂದ ಬಹಳ ಅದ್ಭುತವಾಗಿಯೂ ತಮ್ಮ ಪರಿಶುದ್ಧವಾದ ಸೇವೆಯಲ್ಲಿಯೂ ಸಾಧನೆಯಲ್ಲಿಯೂ ತೃಪ್ತಿ ಹೊಂದದ ಅವರು ಮುಂಬರುವ ದಿನಗಳಲ್ಲಿ ರಕ್ಷಕನಾದ ಯೇಸುವು ತನ್ನನ್ನು ಆತನ ನಾಮಮಹಿಮೆಗಾಗಿ ಶಕ್ತಿಯುತವಾಗಿ ಉಪಯೋಗಿಸಿ ಮಕ್ಕಳನ್ನು ರಕ್ಷಣೆ ಎಂಬ ಆಶ್ಚರ್ಯವಾದ ಬೆಳಕಿನೊಳಗೆ, ನಿತ್ಯವಾದ ಬೆಳಕಿನ ರಾಜ್ಯದೊಳಗೆ ಪ್ರವೇಶಿಸಲು ಕೃಪೆ ತೋರಿಸುವ ಹಾಗೆ ದೈವ ಸನ್ನಿಧಾನದಲ್ಲಿ ಅಂಗಲಾಚಿ ಬೇಡಿಕೊಂಡರು. ನಮ್ಮ ಪರಮ ತಂದೆಯೊಂದಿಗೆ ಸಂಚರಿಸಿ ಆತ್ಮದಲ್ಲಿ ದೇವರೊಂದಿಗೆ ಮುಖಾಮುಖಿಯಾಗಿ ದರ್ಶಿಸಿದ ಅನುಭವವನ್ನು ಹೊಂದಿದ ಅವರು ಈ ದಿನಗಳಲ್ಲಿ ದೇವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಲು ಆಶೆಪಟ್ಟರು. ಹೊಸ ವರ್ಷ 1909ರಲ್ಲಿ ತಾನು ದಿನವೊಂದಕ್ಕೆ ಇಬ್ಬರನ್ನಾದರೂ ಪಶ್ಚಾತ್ತಾಪ ಪಡುವಂತೆ ಪ್ರೇರಿಸಿ ಪಾಪ ಕ್ಷಮಾಪಣೆಯನ್ನು ಹೊಂದಿ ರಕ್ಷಣೆ ಎಂಬ ದಿವ್ಯವಾದ ಅನುಭವಕ್ಕೆ ತನ್ನನ್ನು ಕರುಣಿಸಬೇಕೆಂದು ಅನುದಿನವೂ ದೇವರ ಸನ್ನಿಧಿಯಲ್ಲಿ ನಿಟ್ಟುಸಿರಿನೊಂದಿಗೆ ಪ್ರಾರ್ಥಿಸಿ ತಮ್ಮ ಹೃದಯದ ದಾಹವನ್ನು ಪ್ರಕಟಿಸಿಕೊಳ್ಳುತ್ತಿದ್ದರು. ಆ ವರ್ಷದ ಸಭೆಯ ಕೂಟವು ಪರಿಶುದ್ಧಾತ್ಮನಿಂದ ಬಹಳ ಅದ್ಭುತವಾಗಿಯೂ ಶಕ್ತಿಯುತರಾಗಿಯೂ ನಡೆಯಿತು. ಆತನು ತನ್ನ ದಾಸನಾದ ಜಾನ್ ಹೈಡ್ರವರನ್ನು ತನ್ನಿಂದ ಆಶೀರ್ವಾದ ಹೊಂದಿದ ಪಾತ್ರೆಯಾಗಿ ಉಪಯೋಗಿಸಲು ಬಯಸಿದನು. ಅವರ ಮೂಲಕ ಸಭೆಯ ಸೇವಕರನ್ನು, ಮಕ್ಕಳನ್ನು, ಅನ್ಯ ಜನಾಂಗದವರನ್ನು ಆಶೀರ್ವದಿಸಿದನು. ಅವರ ಮೂಲಕ ಅವರೆಲ್ಲರೊಂದಿಗೂ ಮಾತನಾಡಿದನು. ಅಲ್ಲಿ ಕೂಡಿ ಬಂದಿದ್ದ ಎಲ್ಲರೂ ಪರಿಶುದ್ಧಾತ್ಮನ ಪ್ರಸನ್ನತೆಯನ್ನು ಅನುಭವಿಸಿದರು. ಎಲ್ಲರೂ ದೇವರಿಗೆ ಕೃತಜ್ಞತಾಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಿದರು. ಒಳ್ಳೆ ಕುರುಬನ ಧ್ವನಿಗೆ ಕಿವಿಗೊಡದವರಾಗಿಯೂ ಕಠಿಣ ಹೃದಯವುಳ್ಳ ಮಕ್ಕಳಿಗಾಗಿಯೂ ತಮ್ಮ ಇಷ್ಟಾನುಸಾರವಾಗಿ ಜೀವಿಸಿ ಲೆಕ್ಕವಿಲ್ಲದ ತಪ್ಪುಗಳನ್ನು, ಪಾಪಗಳನ್ನು ಮಾಡುತ್ತಿರುವವರಿಗಾಗಿಯೂ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನು ದುಃಖಪಡುತ್ತಿದ್ದಾನೆ. ಆತ್ಮದಲ್ಲಿ ನೋವನ್ನು ಅನುಭವಿಸುತ್ತಿದ್ದಾನೆ. ಬೆಳಕನ್ನು ಬಿಟ್ಟು ಮಾರ್ಗ ತಪ್ಪಿ ನಾಶನದ ಕಡೆಗೆ ಸಾಗುತ್ತಿರುವವರಿಗಾಗಿಯೂ ಆತನು ಪಡುತ್ತಿರುವ ದುಃಖವು ತಾಳಕೂಡದಷ್ಟಾಗಿದೆ. ಕ್ರಿಸ್ತನನ್ನು ಪ್ರೀತಿಸಿ ಶಿಲುಬೆಯ ಮಾರ್ಗದಲ್ಲಿ ನಡೆಯುತ್ತಿರುವ ಆತನ ದಾಸರಿಗಲ್ಲದೆ ಮತ್ಯಾತ್ಯರಿಗೆ ಈ ದುಃಖ ತಿಳಿಯುತ್ತದೆ. ಪ್ರೀತಿಯ ರಕ್ಷಕನ ಹೃದಯ ಇನ್ನೂ ನೊಂದು ಬೆಂದು ಹೋಗುತ್ತಿದೆ. ಈ ಪ್ರೀತಿಯನ್ನು ಅರಿತವನೇ ಭಾಗ್ಯವಂತನು. ಇದೇ ಶ್ರೇಷ್ಠವಾದ ಭಾಗ್ಯ. ಅಂದು ಕ್ರಿಸ್ತನು ಅನುಭವಿಸಿದ ಶ್ರಮೆ, ತನ್ನ ಮಕ್ಕಳಿಗಾಗಿ ಆತನು ಅನುಭವಿಸಿದ ಆತ್ಮದಾಹ, ಇದಕ್ಕಾಗಿ ಕ್ರಿಸ್ತನು ತಂದೆಯಾದ ದೇವರ ಬಳಿ ಗೆತ್ಸೆಮನೆ ತೋಟದಲ್ಲಿ ಹೋರಾಡಿ ಪ್ರಾರ್ಥಿಸಿದ ರೀತಿ, ನಿಟ್ಟುಸಿರು, ಇವೆಲ್ಲವುಗಳಿಗೂ ಶಿಲುಬೆಯಲ್ಲಿ ಉತ್ತರ ಸಿಕ್ಕಿತು. ಇಂದು ಜಾನ್ ಹೈಡ್ರವರು ಶಿಲುಬೆಯ ಮಾರ್ಗವನ್ನು ಆರಿಸಿಕೊಂಡು ಸೇವೆ ಮಾಡುತ್ತಿರುವ ಭಕ್ತರು, ಇವರಿಗೆ ಕ್ರಿಸ್ತನು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಇಂದು ಅವರು ಅತ್ಯಂತ ಶ್ರೇಷ್ಠ ಶಿಲುಬೆಯ ವೀರರಲ್ಲಿ ಒಬ್ಬರಾಗಿದ್ದಾರೆ. ಭಕ್ತರಾದ ಜಾನ್ ಹೈಡ್ರವರ ಪ್ರಾರ್ಥನಾ ಜೀವಿತದ ಮೂಲಕವಾಗಿ ಅವರ ಜೊತೆ ಸೇವಕರಲ್ಲಿ ಅನೇಕರು ಆತ್ಮದಲ್ಲಿ ಕ್ರಿಸ್ತನ ಶ್ರಮೆಯ ಅನುಭವದಲ್ಲಿ ಸೇರಿರುತ್ತಾರೆ. ಮಕ್ಕಳನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡುವುದೇ ಈ ಜೀವಿತದ ಅತಿ ಶ್ರೇಷ್ಠವಾದ ಭಾಗ್ಯವೆಂದು ತಿಳಿದು ಬಹಳ ಕಷ್ಟಕರವಾದ ಜವಾಬ್ದಾರಿಯುಳ್ಳ ಸೇವೆಯನ್ನು ಮಾಡುತ್ತಿದ್ದಾರೆ. ಇದು ದೇವರ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾದುದು, ಉತ್ತಮವಾದುದು, ಮೆಚ್ಚುಗೆಯುಳ್ಳದ್ದು ಆಗಿದೆ. ಆತನಿಗೆ ಸಲ್ಲಿಸುವ ಸುಗಂಧ ವಾಸನೆಯಾದ ಕಾಣಿಕೆಯೂ ಆಗಿದೆ. ಇಂಥ ದೇವಸೇವಕರ ಕಣ್ಣೀರಿನ ಪ್ರಾರ್ಥನೆಯಲ್ಲಿಯೂ ಕಷ್ಟಗಳಲ್ಲಿಯೂ
ನಾವು ಸಹಭಾಗಿಗಳಾಗುವುದು ಅತಿ ಅವಶ್ಯ. ಪ್ರಾರ್ಥನೆಯಿಲ್ಲದೆ ಮಾಡುವ ಸೇವೆಯಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಇದರಿಂದ ಒಂದು ಆತ್ಮವನ್ನಾದರೂ ರಕ್ಷಣೆಯ ಅನುಭವಕ್ಕೆ ತರಲು ಸಾಧ್ಯವಾಗಲಾರದು. ಕ್ರಿಸ್ತನ ನಾಮ ಮಹಿಮೆಗಾಗಿ ತಮ್ಮ ಶರೀರ, ಆತ್ಮ, ಪ್ರಾಣಗಳನ್ನು ಸಂಪೂರ್ಣವಾಗಿ ಒಪ್ಪಿಸದೆ ಮಾಡುವ ಸೇವೆಯನ್ನು ಆತನೆಂದಿಗೂ ಇಷ್ಟಪಡುವುದಿಲ್ಲ. ಕ್ರಿಸ್ತನಿಗಾಗಿ ಅವರು ಏನನ್ನು ಸಾಧಿಸಲಾರರು. ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯ ಪ್ರವಾದಿಯು ಹೇಳುವ ಮಾತುಗಳನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳೋಣ. ಅಯ್ಯೋ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು. ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರುಳು ಅಳಬೇಕಲ್ಲ. ಯೆರೆಮೀಯ ಪ್ರವಾದನೆ 9ನೇ ಅಧ್ಯಾಯ ವಚನ 1. ಅಂದು ರಕ್ಷಕನಾದ ಯೇಸುಕ್ರಿಸ್ತನು ಘೋರವಾದ ಶಿಲುಬೆಯ ಮರಣವನ್ನು, ಶ್ರಮೆಯನ್ನು ಅನುಭವಿಸಿದ ಬಿಡುಗಡೆಯ ಕಾರ್ಯವು ಅಷ್ಟಕ್ಕೆ ಮುಗಿಯಲಿಲ್ಲ ಎಂಬುದನ್ನು ನಾವು ಮರೆಯಬಾರದು. ಜಾನ್ ಹೈಡ್ರವರು ಅವರೊಂದಿಗೆ ಸೇವೆ ಮಾಡುತ್ತಿರುವ ಸೇವಕರುಗಳು ಕ್ರಿಸ್ತ ಯೇಸುವು ಲೋಕದ ಎಲ್ಲ ಜನರಿಗಾಗಿ ರಕ್ಷಣೆಗಾಗಿ ಅಂಗಲಾಚಿ ನಿಟ್ಟುಸಿರಿನಿಂದ ಬೇಡುತ್ತಿರುವುದನ್ನು ತಮ್ಮ ಹೃದಯಗಳಲ್ಲಿ ಅನುಭವಿಸುತ್ತಿದ್ದಾರೆ ಎಂದು ಹೇಳುವುದು ಸಹಜವಾದದ್ದು. ಹೀಗೆ ಇತರರ ಆತ್ಮ ಭಾರಕ್ಕಾಗಿಯೂ ಆತ್ಮಗಳ ಆದಾಯಕ್ಕಾಗಿಯೂ ಅವರ ಬಿಡುಗಡೆಗಾಗಿಯೂ ಕ್ರಿಸ್ತನ ದಾಸರು ತಮ್ಮ ಜೀವಿತದಲ್ಲಿ ಸ್ವೀಕರಿಸಿದ ಶರೀರ ಆತ್ಮಗಳ ಶ್ರಮೆಗಳಲ್ಲಿ ನಾವು ಅವರ ಅನ್ಯೋನ್ಯತೆಯಲ್ಲಿ ಹೇಗೆ ಪಾಲು ಹೊಂದುವುದು? ಈ ಪ್ರಶ್ನೆಗೆ ಸತ್ಯವೇದ ವಾಕ್ಯದಿಂದಲೇ ನಾವು ಉತ್ತರವನ್ನು ಪಡೆಯಬಹುದು. ಕೇಳಿರಿ, ಕೊಡಲ್ಪಡುವುದು; ಹುಡುಕಿರಿ, ಸಿಕ್ಕುವುದು; ತಟ್ಟಿರಿ, ತೆರೆಯುವುದು. ಆತ್ಮಗಳನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡುವುದರಲ್ಲಿ ನಾವು ಆಸಕ್ತರಾಗಿರುವೆವಾ? ಲೋಕದ ಕಡೆಗೆ ನಮ್ಮನ್ನು ಸೆಳೆಯುವ ಎಲ್ಲ ಆಶಾಪಾಶಗಳಿಂದಲೂ ಬಿಡುಗಡೆ ಹೊಂದಿ ಕ್ರಿಸ್ತನನ್ನು ಆತ್ಮದಲ್ಲಿ ತವಕದಿಂದ ಹುಡುಕುವವರಾಗಿದ್ದೇವಾ ಎಂಬುದೇ ಪ್ರಶ್ನೆ. ರಕ್ಷಣೆಯ ಸೇವೆಯಲ್ಲಿ ನಾವು ಆಸಕ್ತಿಯುಳ್ಳವರಾಗಿರಬೇಕು. ಆಗ ನಿಶ್ಚಯವಾಗಿಯೂ ನಾವು ಫಲವನ್ನು ಹೊಂದುವೆವು. ನಾವು ಆತನಿಗಾಗಿ ಫಲ ಕೊಡುವವರಾಗಿರುವೆವು. ತಂದೆಯ ಅಂತರಂಗದಲ್ಲಿ ಪ್ರವೇಶಿಸುವೆವು. ಆತನು ತನ್ನ ಹೃದಯವನ್ನು ನಮಗೆ ತೆರೆದು ತೋರಿಸುತ್ತಾನೆ. ನಾವು ಮಾಡಬೇಕಾದ ಕಾರ್ಯಗಳನ್ನು ನಮಗೆ ಪ್ರಕಟಿಸುತ್ತಾನೆ. ಇದಕ್ಕೆ ನಮ್ಮ ಜೀವಿತದಲ್ಲಿ ನಾವು ಇತರರೊಂದಿಗೆ ನಾವು ನಡೆದುಕೊಳ್ಳುವ ನೀತಿಗಳು ಒಂದು ಮಾದರಿಯಾಗಿರಬೇಕು. ಕೆಲವು ಸಮಯಗಳಲ್ಲಿ ನಮ್ಮ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತೇವೆ. ಆದರೆ ನಮ್ಮ ದುಃಖ, ಚಿಂತೆ, ನಿರಾಶೆ, ಬೇಸರಿಕೆ ಇವುಗಳನ್ನು ನಮ್ಮ ಆಪ್ತರೊಂದಿಗೆ ಮಾತ್ರ ಹಂಚಿಕೊಳ್ಳುತ್ತೇವೆ. ದೇವರ ಪ್ರೀತಿಯು ಹೀಗೆಯೇ ಕಾರ್ಯ ಮಾಡುವಂಥದ್ದಾಗಿದೆ. ತನ್ನ ಎದೆಗೆ ಒರಗಿಕೊಂಡಿದ್ದ ತನ್ನ ಆಪ್ತ ಶಿಷ್ಯನಾದ ಯೋಹಾನನಿಗೆ ಯೇಸುಕ್ರಿಸ್ತನು ತನ್ನ ಹೃದಯವನ್ನು ಬಿಚ್ಚಿ ತನ್ನ ಶಿಷ್ಯರಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುತ್ತಾನೆ ಎಂದು ಮನೋವೇದನೆಯಿಂದ ಹೇಳಿಕೊಳ್ಳುವುದನ್ನು ನೋಡುತ್ತೇವೆ. ನಾವು ಎಷ್ಟೆಷ್ಟು ಆತನ ಐಕ್ಯತೆಯಲ್ಲಿದ್ದು ಆತನ ಹತ್ತಿರವೇ ಜೀವಿಸುತ್ತೇವೆಯೋ ಅಷ್ಟಷ್ಟು ನಾವು ಆತನ ದುಃಖದಲ್ಲಿಯೂ ಶ್ರಮೆಯಲ್ಲಿಯೂ ಪಾಲುಗಾರರಾಗುತ್ತೇವೆ. ನಾವು ನಮ್ಮ ದುಃಖಗಳಲ್ಲಿ ಮಾತ್ರವಲ್ಲ, ಆತನ ಶ್ರಮೆಯಲ್ಲಿಯೂ ಪಾಲುಗಾರರಾಗಲೇಬೇಕು. ನಮ್ಮ ಕಣ್ಣೀರಿನಿಂದ ಮಾತ್ರವಲ್ಲ, ರಕ್ಷಕನಾದ ಯೇಸುಕ್ರಿಸ್ತನ ಕಣ್ಣೀರನ್ನು, ಪ್ರೀತಿಯನ್ನು, ಆತನ ಮಹತ್ತಾದ ಕರೆಯುವಿಕೆಯನ್ನು ಹಗಲು ರಾತ್ರಿ ನಾವು ಮಕ್ಕಳಿಗೆ ಹೇಳಿ, ಅಂದರೆ ಮನಮುಟ್ಟುವ ಹಾಗೆ ತಿಳಿಸಿ ಕ್ರಿಸ್ತನ ಮಂದೆಗೆ ಸೇರಿಸಬೇಕು. ಆತನ ಶ್ರಮೆಯಲ್ಲಿ ನಾವು ಪಾಲುಗಾರರಾಗುವ ಹಾಗೆ ಮಾಡಿದ್ದು ಆತನ ಕೃಪೆಯೇ ಹೌದು. ಪೂರ್ಣವಾದ ನಂಬಿಕೆಯಿಂದ ಆತನಿಂದ ಬೇಡಿ ಪಡಕೊಳ್ಳುವ ಒಂದು ವರವೂ ಹೌದು. ನಾವು ನಮ್ಮ ಕೊರತೆಗಳಿಗಾಗಿ ಚಿಂತಿಸುವ ಅಗತ್ಯವಿಲ್ಲ. ಪಂಜಾಬಿನಲ್ಲಿ 1909ರಲ್ಲಿ ನಡೆದ ವರ್ಷದ ಅಂತ್ಯದ ಕೂಟದಲ್ಲಿ ದೇವರ ಸೇವಕರೊಬ್ಬರು ಮಾಡಿದ ಒಂದು ಪ್ರಾರ್ಥನೆಯನ್ನು ಇಲ್ಲಿ ನಾವು ಗಮನಿಸುತ್ತೇವೆ. ಪ್ರೀತಿ ಕೃಪೆಗಳಿಂದ ತುಂಬಿದ
ನಮ್ಮ ಪರಮ ತಂದೆಯೇ, ಪಾಪಿಗಳನ್ನು ಪ್ರೀತಿಸುವ ನಿನ್ನ ಪ್ರೀತಿಯ ಹೃದಯವನ್ನು ನನಗೆ ಕೊಡು. ಅವರ ಪಾಪಗಳಿಗಾಗಿ ಜಜ್ಜಲ್ಪಟ್ಟ ಹೃದಯದಿಂದ ಪ್ರಾರ್ಥಿಸುವ ಹೃದಯವನ್ನು ನನಗೆ ಕೊಡು. ನಿನ್ನ ಕಣ್ಣೀರನ್ನು ನನಗೆ ಕೊಟ್ಟು ಅದರ ಮೂಲಕವಾಗಿ ನಾನು ಪಾಪಿಗಳಿಗೆ ಹಗಲು ರಾತ್ರಿ ತಿಳುವಳಿಕೆಯನ್ನು ಕೊಟ್ಟು ಅವರನ್ನು ನಿನ್ನ ರಕ್ಷಣೆಗೆ ಮಾರ್ಗ ನಡೆಸಲು ನನಗೆ ಸಹಾಯ ಮಾಡು. ದೇವರೇ, ಪ್ರಕಾಶಿಸಿದ ಸ್ಥಿತಿಯಲ್ಲಿದ್ದೇನೆ. ನನ್ನನ್ನು ಕಣ್ಣಿಟ್ಟು ನೋಡು ಸ್ವಾಮಿ. ನನ್ನ ಹೃದಯ ಕಲ್ಲಿನಂತಾಗಿದೆ, ಸತ್ತು ಹೋದ ಸ್ಥಿತಿಯಲ್ಲಿದ್ದೇನೆ. ನಾನು ನಿನ್ನ ಸೇವೆಯಲ್ಲಿ ಉತ್ಸಾಹವನ್ನು ಕಳೆದುಕೊಂಡಿದ್ದೇನೆ. ನನ್ನನ್ನು ಆವರಿಸಿಕೊಂಡು ಆತ್ಮಗಳ ಬಿಡುಗಡೆಯ ಸೇವೆಯಲ್ಲಿ ಬಲಪಡಿಸಿ ಯೋಗನನ್ನಾಗಿ ಮಾಡು. ನನ್ನನ್ನು ಬಲಪಡಿಸು, ಉಪಯೋಗಿಸು ಎಂದು ಪ್ರಾರ್ಥಿಸುತ್ತಿದ್ದರು. ಆಗ ಅಲ್ಲಿದ್ದ ಸ್ನೇಹಿತರೊಬ್ಬರು ಆ ಸೇವಕರನ್ನು ನೋಡಿ, ಪ್ರಿಯರೇ, ಏಕೆ ನೀವು ನಿರ್ಗತಿಕರಂತೆ ನಿಮ್ಮನ್ನೇ ನೀವು ಕಾಣುತ್ತೀರಿ? ನಿಮ್ಮ ಹೃದಯವು ತಣ್ಣಗಾಗಿ ಸತ್ತ ಸ್ಥಿತಿಯಲ್ಲಿ ಇರುವುದು ನಿಜವೇ? ಆದರೆ ನೀವು ದೇವರ ಬಳಿಯಲ್ಲಿ ಪ್ರೀತಿ ತುಂಬಿದ ಆತನ ಹೃದಯವನ್ನು ನನಗೆ ಕೊಡು ಎಂದು ಪ್ರಾರ್ಥಿಸಿದರಲ್ಲ. ಪಾಪಿಗಳಿಗಾಗಿ ಆತನು ಕರುಣಿಸಿರುವ ಮನ ಭಾರವನ್ನು, ಕ್ರಿಸ್ತನ ಕಣ್ಣೀರನ್ನು ನಿಮಗೆ ಕೊಡುವಂತೆ ಕೇಳಿದಿರಲ್ಲ. ಆತನು ಸತ್ಯವಂತನಾದ ದೇವರಾಗಿದ್ದನಲ್ಲ, ಆತನಲ್ಲಿ ಸುಳ್ಳೆಂಬುದು ಇಲ್ಲ. ನೀವು ಕೇಳಿಕೊಂಡದೆಲ್ಲವನ್ನು ತಕ್ಷಣವೇ ನಿಮಗೆ ಕೊಟ್ಟಿದ್ದನಲ್ಲ. ಹೀಗಿರುವಾಗ ಆತನ ಹೃದಯವನ್ನೇ ನೋಡದೆ ನಿಮ್ಮನ್ನೇ ನೀವು ನೋಡಿಕೊಳ್ಳುತ್ತೀರಿ ಎಂದು ಕೇಳಿದರು. ಆತ್ಮಗಳು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಕ್ರಿಸ್ತನ ಮಂದೆಯಲ್ಲಿ ಸೇರಲ್ಪಡುವುದು ಪರಿಶುದ್ಧ ಆತ್ಮನ ಮೂಲಕವಾಗಿಯೇ ಮಾತ್ರ. ಆತನಲ್ಲದೆ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಈ ಪರಮ ರಹಸ್ಯವನ್ನು ಜಾನ್ ಹೈಡ್ರವರು ಚೆನ್ನಾಗಿ ತಿಳಿದಿದ್ದರು. ಅವರು ತಮ್ಮ ಸೇವಕರೊಂದಿಗೆ ಆಗಾಗ್ಗೆ ಹೇಳುತ್ತಿದ್ದುದು ಇದನ್ನೇ: ನಾವು ಯಾವಾಗಲೂ ಕ್ರಿಸ್ತನ ಸಮೀಪದಲ್ಲಿಯೇ ಇರುವಾಗ ಆತನೇ ಆತ್ಮಗಳನ್ನು ನಮ್ಮ ಮೂಲಕ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ. ಈ ಕಾರ್ಯಗಳು ನಡೆಯಬೇಕಾದರೆ ನಾವು ನಮ್ಮ ಜೀವನದಲ್ಲಿ ಕ್ರಿಸ್ತನಿಗೆ ಮೊದಲ ಸ್ಥಾನ ಕೊಡಬೇಕು. ನಮ್ಮ ಕುಟುಂಬದ ಯಜಮಾನ ಅವನಾಗಬೇಕು. ನಮ್ಮ ಬಾಳದೋಣಿಯ ನಾವಿಕ ಆತನೇ ಆಗಿರಬೇಕು. ನಾವು ಸಿಲುಬೆಗೆ ಹಾಕಿಸಿಕೊಳ್ಳಬೇಕು. ನಾನು ಎಂಬ ಅಹಂಭಾವ ನಮ್ಮಲ್ಲಿರಬಾರದು. ಅದು ಕ್ರಿಸ್ತನಿಗೂ ನಮಗೂ ನಡುವೆ ಇರುವ ಸಂಬಂಧಕ್ಕೆ ಅಡ್ಡಿಯಾಗುವುದು. ನಮ್ಮಲ್ಲಿರುವ ಅಹಂಕಾರ ಸತ್ತು ಹೋಗಬೇಕು. ಹೀಗೆ ಮಾಡದಿದ್ದರೆ ನಮ್ಮೊಳಗಿರುವ ದುರ್ಗುಣಗಳಿಂದ ಆತ್ಮಗಳು ಕ್ರಿಸ್ತನ ಬಳಿಗೆ ಬಾರದಂತೆ ಅಡ್ಡಿಯಾಗುತ್ತವೆ. ನಮ್ಮ ಹಳೆಯ ಸ್ವಭಾವಗಳು ಸಂಪೂರ್ಣವಾಗಿ ಸಿಲುಬೆಗೆ ಹಾಕಲ್ಪಡಬೇಕು. ಅದೇ ಸಮಯದಲ್ಲಿ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಡಬೇಕು. ನಾವು ಅವರಿಂದ ಹೊಂದಿದ ನೂತನ ಜೀವಿತದ ಕಡೆಗೆ 3 ಹೆಜ್ಜೆಗಳನ್ನಿಟ್ಟು ನಡೆಯುವವರಾಗಬೇಕು. ಆತನು ನಮ್ಮ ಮೂಲಕವಾಗಿ ಆತ್ಮಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ. ರಕ್ಷಕನ ಸಮೀಪಕ್ಕೆ ಬರುತ್ತಾರೆ. ಆತ್ಮಗಳು ರಕ್ಷಿಸಲ್ಪಡುತ್ತವೆ. ನಾವು ಆತನ ಐಕ್ಯತೆಯಲ್ಲಿಯೂ ಶ್ರಮೆಗಳಲ್ಲಿಯೂ ಪಾಲುಗಾರರಾಗುವಾಗ ನಮ್ಮ ಮೂಲಕ ಮಹಿಮೆ ಹೊಂದುತ್ತಾನೆ. ಭಕ್ತರಾದ ಹೈಡ್ರವರು ತನ್ನ ಮನಸ್ಸಿನಲ್ಲಿ ಎಡೆಬಿಡದೆ ಯೋಚಿಸಿದ ಸತ್ಯವೇನೆಂದರೆ, ಇನ್ನು ನಮ್ಮ ರಕ್ಷಕನಾದ ಯೇಸು ಆತ್ಮಗಳಿಗಾಗಿ ಹಸಿವು ದಾಹಗಳಿಂದ ಕೂಡಿದವನಾಗಿದ್ದನೆಂಬುದೇ. ತನ್ನನ್ನು ತಿಳಿಯದೆಯೂ ಇನ್ನು ತನ್ನನ್ನು ಅಂಗೀಕರಿಸಿಕೊಳ್ಳದೆಯೂ ಇರುವ ಮಕ್ಕಳಿಗಾಗಿ ಮನೋವ್ಯತೆಯಿಂದ ಕೂಡಿದವನಾಗಿದ್ದಾನೆ. ದಾರಿ ತಪ್ಪಿದ ಕುರಿಗಳನ್ನು ನನ್ನ ಮಂದೆಯಲ್ಲಿ ಸೇರಿಸುವವರೆಗೂ ನನ್ನ ಆತ್ಮದಲ್ಲಿ ದುಃಖಪಡುತ್ತಾನೆ ಎಂದು ಯೇಸುಕ್ರಿಸ್ತನು ಮಾಡಿದ ಪ್ರತಿಜ್ಞೆಯನ್ನೇ ಜಾನ್ ಹೈಡ್ರವರು ತಮ್ಮ ಮಾದರಿಯಾಗಿ ಇಟ್ಟುಕೊಂಡರು. ಅವರು ಹಂತ ಹಂತವಾಗಿ ಈ ಲೋಕದ ಬಂಧನಗಳಿಂದ ಬಿಡುಗಡೆ ಹೊಂದಿ ಆತ್ಮಗಳಿಗಾಗಿ ಪರಿತಪಿಸುತ್ತಾ ಕ್ರಿಸ್ತನಿಗಾಗಿ ಆತ್ಮಗಳನ್ನು ಆದಾಯ ಮಾಡುವುದರಲ್ಲಿ ತಮ್ಮ ಸಮಯವನ್ನು ಕಳೆಯಲು ಪ್ರಾರಂಭಿಸಿದರು. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಮಾತನ್ನೇ ಆಧಾರವಾಗಿಟ್ಟುಕೊಂಡು ಜೀವಿಸಲು ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದರು. ನನ್ನ ಸಂಪೂರ್ಣವಾದ ಸಮಯವೆಲ್ಲ ಕ್ರಿಸ್ತನಿಗಾಗಿಯೇ ಮೀಸಲು ಎಂದು ದೃಢವಾಗಿ ನಂಬಿ ನಿದ್ರೆಯನ್ನು ಕಡಿಮೆ ಮಾಡಿದರು. ಹೀಗಿದ್ದರೂ ಕೂಡ ಅವರ ಮುಖದಲ್ಲಿ ಸೋಲುವಿಕೆಯಾಗಲಿ
ಬಲಹೀನತೆಯಾಗಲಿ ಕಾಣುತ್ತಿರಲಿಲ್ಲ. ಅವರು ಅಸಾಧಾರಣವಾದ ಉತ್ಸಾಹದಿಂದಲೂ ನವಚೈತನ್ಯದಿಂದ ತುಂಬಲ್ಪಟ್ಟಿರುವ ಹಾಗೆ ಕಾಣುತ್ತಿದ್ದರು. ಅವರ ಮುಖದಲ್ಲಿ ಒಂದು ದೈವಿಕ ಕಳೆಯಿತ್ತು. ಯಾವಾಗಲೂ ಚಿಕ್ಕ ಮಕ್ಕಳೊಂದಿಗೆ ಆಟವಾಡುವುದರಲ್ಲಿ ಸಂತೋಷಿಸುತ್ತಿದ್ದರು. ಚಿಕ್ಕ ಹೃದಯಗಳಲ್ಲಿ ಅವರು ಒಂದು ಪ್ರತ್ಯೇಕ ಸ್ಥಾನ ಪಡೆದಿದ್ದರು. ಚಿಕ್ಕ ಮಕ್ಕಳು ಅವರನ್ನು ಜಾನ್ ಮಾಮ ಎಂದು ಕರೆದು ಅವರೊಂದಿಗೆ ನಗುನಗುತ್ತಾ ಉಲ್ಲಾಸದಿಂದ ಇರುತ್ತಿದ್ದರು. ಈಗ ಅವರು ಚಿಕ್ಕ ಮಕ್ಕಳೊಂದಿಗೆ ಆಟ ಆಡುತ್ತಿದ್ದ ಸಮಯವನ್ನು ಬಿಟ್ಟರು. ಮಕ್ಕಳು ಅವರ ಈ ಬದಲಾವಣೆಯನ್ನು ಗಮನಿಸಿ ತಾಳ್ಮೆಯಿಂದ ಇದ್ದರು. ಅವರ ಮುಖದಲ್ಲಿ ಕಾಣುತ್ತಿದ್ದಂಥ ಬೆಳಕು ಅವರು ದೇವ ಸನ್ನಿಧಾನದಲ್ಲಿ ಯಾವಾಗಲೂ ಇರುತ್ತಾರೆಂಬುದನ್ನು ಗ್ರಹಿಸಿದರು. ಆದರೆ ಅವರು ಈ ಲೋಕದ ಸಂಬಂಧವನ್ನೇ ಕಳೆದುಕೊಂಡಿದ್ದಾರೆ ಎಂದು ಹೇಳುವುದು ತಪ್ಪು. ನಿಜವಾಗಿಯೂ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯಲು ಬಯಸಿದರು. ಅವರ ಪ್ರೀತಿ ತುಂಬಿದ ಜೀವನವು ಅನೇಕರನ್ನು ಆಕರ್ಷಿಸಿತು. ಅನೇಕರು ಅವರ ಬಳಿ ಬಂದು ತಮ್ಮ ಚಿಂತೆ, ದುಃಖ, ವೇದನೆ, ಸಮಸ್ಯೆಗಳನ್ನು ಹೇಳಿಕೊಂಡು ಪ್ರಾರ್ಥಿಸಲು ಕೇಳಿಕೊಂಡು ಸಮಾಧಾನವನ್ನು ಹೊಂದಿಕೊಂಡು ನೆಮ್ಮದಿಯಿಂದ ಮನೆಗೆ ಹೋಗುತ್ತಿದ್ದರು. ಭಕ್ತರಾದ ಹೈಡ್ರವರು ಪ್ರೀತಿಯಿಂದಲೂ ಪಕ್ಷಪಾತವಿಲ್ಲದೆಯೂ ಅವರೆಲ್ಲರ ಪರವಾಗಿ ಪ್ರಾರ್ಥಿಸುತ್ತಿದ್ದರು. ಈ ಕೆಲಸ ಮಾಡಲು ನನಗೆ ಬಿಡವಿಲ್ಲ ಎಂದು ಹೇಳಿ ಯಾರನ್ನು ಬರಿಗೈಯಲ್ಲಿ ಕಳಿಸುತ್ತಿರಲಿಲ್ಲ. ಆತ್ಮಿಕ ದಾಹವುಳ್ಳವರನ್ನು ಕಂಡರೆ ಅವರ ಪ್ರೀತಿಯು ಇನ್ನೂ ಹೆಚ್ಚುತ್ತಿತ್ತು. ಆತ್ಮಿಕ ಕಾರ್ಯಗಳ ಕುರಿತು ಅವರೊಂದಿಗೆ ಸತ್ಯವೇದ ವಾಕ್ಯಗಳ ಮೂಲಕವಾಗಿಯೂ ಮಾತನಾಡಿ ಆಧರಿಸಿ ಕಳುಹಿಸುತ್ತಿದ್ದರು. ಜಾನ್ ಹೈಡ್ರವರು ಎಚ್ಚರವಾಗಿದ್ದು ಉಪವಾಸ ಪ್ರಾರ್ಥನೆಗಳಿಂದ ಕ್ರಿಸ್ತನ ಕಾರ್ಯಗಳನ್ನು, ಸೇವೆಯನ್ನು ಆಸಕ್ತಿಯಿಂದ ಮಾಡುತ್ತಿದ್ದರು. ಅವರು ತಮ್ಮ ಊಟ, ನಿದ್ರೆ, ವಿಶ್ರಾಂತಿಯನ್ನು ಕುರಿತು ಸ್ವಲ್ಪವೂ ಚಿಂತಿಸುತ್ತಿರಲಿಲ್ಲ. ಅವರ ಶರೀರದ ಬಲಹೀನತೆಗಾಗಿ ದಿನೇ ದಿನೇ ಅವರು ಕ್ಷೀಣಿಸುತ್ತಿದ್ದುದನ್ನು ಕಂಡು ಅವರ ಸ್ನೇಹಿತರು, ಸೇವಕರು ಏನು ಮಾಡುವುದೆಂದು ತಿಳಿಯದೆ ಸಂಕಟಪಡುತ್ತಿದ್ದರು. ಆದರೆ ಪರಮ ತಂದೆಯಾದ ದೇವರು ಅದ್ಭುತವಾಗಿ ಸಂತೈಸಿ ಆಧರಿಸಿ ಹೈಡ್ರವರಿಗೆ ವಿಶೇಷ ಬಲವನ್ನು ಕೊಟ್ಟು ನಡೆಸಿದನು. ಮಕ್ಕಳ ರಕ್ಷಣೆಗಾಗಿಯೂ ಆತ್ಮಿಕ ಆರೋಗ್ಯಕ್ಕಾಗಿಯೂ ಅವರು ಪಟ್ಟ ಪ್ರಯಾಸವು ಕ್ರಿಸ್ತನ ಶಿಲುಬೆಯ ಶ್ರಮೆಯ ಅಡಿ ತಾವರೆಗಳಂತೆಯೇ ಇತ್ತು ಎಂದು ಹೇಳುವುದು ಸಮಂಜಸವಾದದ್ದು ಎಂದೇ ಹೇಳಬಹುದು. ಕೆಲವು ಸಮಯಗಳಲ್ಲಿ ಮೌನವಾಗಿಯೂ ಕೆಲವು ಸಮಯಗಳಲ್ಲಿ ನಿಟ್ಟುಸಿರಿನಿಂದಲೂ ಮಂದೆಯಿಂದ ತಪ್ಪಿಸಿಕೊಂಡ ಕುರಿಗಳು ದಿಕ್ಕು ದೆಸೆಯಿಲ್ಲದೆ ಅಲೆದಾಡುತ್ತಿರುವ ಮಕ್ಕಳಿಗಾಗಿ ಕ್ರಿಸ್ತನ ಪಾದದಲ್ಲಿ ಕುಳಿತು ಹೋರಾಡಿ ಪ್ರಾರ್ಥಿಸುವುದುಂಟು. ಅವರ ಪ್ರಾರ್ಥನೆಯಲ್ಲಿ ದೃಢವಾದ ನಂಬಿಕೆ ಇತ್ತು. ಪ್ರೀತಿ ತುಂಬಿದ ಕ್ರಿಸ್ತನನ್ನೇ ದೃಢವಾಗಿ ಹಿಡಿದುಕೊಂಡಿದ್ದರು. ತನ್ನ ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಾನೆಂಬ ನಿಶ್ಚಯ ಅವರಿಗಿತ್ತು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು
ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.